ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 58ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿಯಾಗಿ 6 ವಿಕೆಟ್ಗಳಿಂದ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಸೋತ ಬಳಿಕ ಪ್ಲೇ ಆಫ್ ನಲ್ಲಿ ಹಾದಿ ಮತ್ತಷ್ಟು ಕಠಿಣವಾಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಪ್ಲೇ ಆಫ್ ಗೆ ಹೋಗಲು ಇದೀಗ ಪಂಜಾಬ್ ಕಿಂಗ್ಸ್ ತಂಡ ಬರುವಂತ ಮತ್ತು ಮುಂದಿನ 2 ಪಂದ್ಯಗಳಲ್ಲೂ ಗೆಲ್ಲಲೇಬೇಕಾದ ಅನಿವಾರ್ಯ ಆದರೆ ಎದುರಾಗಿದೆ ಇದೀಗ ಪಂಜಾಬ್ ಕಿಂಗ್ಸ್ ತಂಡಕ್ಕೆ. ಆ ಕಾರಣದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ ಗೆ ತಲುಪುತ್ತಾ ಇಲ್ಲವಾ ಅನ್ನೋ ಕುತೂಹಲ ಕೂಡ ಇದೀಗ ಹೆಚ್ಚಾಗಿದೆ. ಇನ್ನು ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋತ ಬಳಿಕ ಮತ್ತು ಮುಂಬೈ ಇಂಡಿಯನ್ಸ್ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ 6 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದ ಬಳಿಕ ಮುಂಬೈ ಇಂಡಿಯನ್ಸ್ ನ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ನಲ್ಲಿ ತಿಲಕ್ ವರ್ಮಾಗೆ ಆದ್ರೆ ಸಿಗುತ್ತೆ. ಹೌದು ಸ್ನೇಹಿತರೆ, ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆದ್ರೆ ತಿಲಕ್ ವರ್ಮಾಗೆ ಸಿಕ್ಕ ಬಳಿಕ ಮುಂಬೈ ಇಂಡಿಯನ್ಸ್ ನ ಮಾಜಿ ನಾಯಕ ಆಗಿರುವಂತಹ ರೋಹಿತ್ ಶರ್ಮಾ ಅವರು ತಿಲಕ್ ವರ್ಮಾ ಬಗ್ಗೆ ಸ್ಫೋಟಕ ಹೇಳಿಕೆ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ತಿಲಕ್ ವರ್ಮಾ ಬಗ್ಗೆ ರೋಹಿತ್ ಶರ್ಮಾ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಈ ಬಾರಿ IPL ಅಲ್ಲಿ ಯಾವೆಲ್ಲ ತಂಡಗಳು ಪ್ಲೇ ಆಫ್ ತಲುಪಬಹುದು ಮತ್ತು ಪ್ಲೇ ಆಫ್ ಹಂತದವರೆಗೂ ಬರಬಹುದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು IPL 2026ರ 58ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ 6 ವಿಕೆಟ್ಗಳಿಂದ ಗೆದ್ದಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಧರ್ಮಶಾಲಾದಲ್ಲಿ ನಡೆದಿತ್ತು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಪಂಜಾಬ್ ಕಿಂಗ್ಸ್ ತಂಡ 200 ರನ್ ಕಲೆ ಹಾಕುತ್ತೆ ಅಂತಾನೆ ಹೇಳ್ಬೋದು. ಹೌದು, ಪಂಜಾಬ್ ಕಿಂಗ್ಸ್ ತಂಡ ಬ್ಯಾಟಿಂಗ್ ನಲ್ಲಿ ತುಂಬಾನೇ ಕೊಲಾಪ್ಸ್ ಆಯ್ತು ಮತ್ತು ತುಂಬಾನೇ ಎಡವಿದ್ದರು. ಆದ್ರೆ ಸ್ವಲ್ಪ ಅವರ ಮಿಡಲ್ ಆರ್ಡರ್ ಸ್ವಲ್ಪ ಗಟ್ಟಿಯಾಗಿ ನಿಂತುಕೊಳ್ತಾ ಅಂತಾನೆ ಹೇಳ್ಬೋದು ಮತ್ತು ಮಿಡಲ್ ಆರ್ಡರ್ಸ್ ನಿಂದ ರನ್ ಬಂದಿರೋ ಕಾರಣದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ 200ರ ಗಡಿ ಕೂಡ ದಾಟಿತು. ಹೌದು ಸ್ನೇಹಿತರೆ, 201 ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಂತ ಮುಂಬೈ ಇಂಡಿಯನ್ಸ್ ನ ಓಪನರ್ ಆಗಿರುವಂತ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಅದ್ಭುತವಾಗಿ ಆಡುತ್ತಾರೆ. 6 ಓವರ್ಗಳಲ್ಲಿ 61 ರನ್ ಕಲೆ ಹಾಕ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ರೋಹಿತ್ ಶರ್ಮಾ ಮಾತ್ರ ಇವತ್ತಿನ ಪಂದ್ಯದಲ್ಲಿ ಕಳಪೆ ಬ್ಯಾಟಿಂಗ್ ಮಾಡ್ತಾರೆ. 26 ಬಾಲ್ಗಳಲ್ಲಿ 25 ರನ್ ಹೊಡಿತಾರೆ. ಇನ್ನು ಪವರ್ ಪ್ಲೇ ನಲ್ಲಿ ರಿಕಲ್ಟನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. 23 ಬಾಲ್ಗಳಲ್ಲಿ 48 ರನ್ ಹೊಡಿತಾರೆ. ಇದರಲ್ಲಿ 4 4 4 6 208ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡ್ತಾರೆ ರಿಕಲ್ಟನ್. ಇನ್ನು ರಿಕಲ್ಟನ್ ಔಟ್ ಆದ ನಂತರ ನಮನ್ದೀರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲಿಲ್ಲ ಇವತ್ತಿನ ಪಂದ್ಯದಲ್ಲಿ. ಆದ್ರೆ ತಿಲಕ್ ವರ್ಮಾ ಮಾತ್ರ ಇವತ್ತಿನ ಪಂದ್ಯದಲ್ಲಿ ನಾನ್ ಮ್ಯಾಚ್ ವಿನ್ ಮಾಡಿ ಕೊಡ್ತೀನಿ ಅಂತಂದು ತಿಲಕ್ ವರ್ಮಾ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ ಇವತ್ತಿನ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ತಿಲಕ್ ವರ್ಮಾ ಅವರು ಇವತ್ತಿನ ಪಂದ್ಯದಲ್ಲಿ 33 ಬಾಲ್ಗಳಲ್ಲಿ 75 ರನ್ ಹೊಡಿತಾರೆ. 6 4 6 6 227ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ ರೋಚಕ ಗೆಲುವಾದ್ರೆ ಸಾಧಿಸಿದೆ. ಇನ್ನು ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ ರೋಚಕ 6 ವಿಕೆಟ್ಗಳಿಂದ ಗೆದ್ದ ಬಳಿಕ ಮುಂಬೈನ ಮಾಜಿ ನಾಯಕ ಆಗಿರುವಂತಹ ರೋಹಿತ್ ಶರ್ಮಾ ಅವರು ಈ ರೀತಿ ಹೇಳಿದ್ದಾರೆ ತಿಲಕ್ ವರ್ಮಾ ಬಗ್ಗೆ. ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಗೆದ್ದಿದ್ದೇವೆ. ಆದ್ರೆ ಸ್ವಲ್ಪ ಬೇಜಾರಾಗೋ ವಿಚಾರ ಏನಂತಂದ್ರೆ ನಾವು ಪ್ಲೇ ಆಫ್ ನಿಂದ ದೂರ ಬಂದಿದ್ದೇವೆ. ಆ ಕಾರಣದಿಂದಾಗಿ ಸ್ವಲ್ಪ ಬೇಸರ ಆಗುತ್ತಿದೆ. ಏಕೆಂದರೆ ನಾವು ಮೊದಲನೇ ಹಂತದಲ್ಲಿ ನಾವು ಅಷ್ಟು ಹೇಳಿಕೊಳ್ಳುವಂತ ಪ್ರದರ್ಶನ ಕೊಟ್ಟಿಲ್ಲ. ಆ ಕಾರಣದಿಂದಾಗಿ ನಾವು ಪ್ಲೇ ಆಫ್ ಗೆ ತಲುಪಲು ಸಾಧ್ಯವಾಗಲಿಲ್ಲ ಈ ಸೀಸನ್ ಅಲ್ಲಿ. ಹೌದು, ಮುಂದಿನ ಸೀಸನ್ ಅಲ್ಲಿ ನಾವು ಪ್ಲೇ ಆಫ್ ಆದಿ ತಲುಪಲು ಎದುರು ನೋಡುತ್ತೇವೆ ಮತ್ತು ಒಳ್ಳೆಯ ಪಂದ್ಯಗಳನ್ನು ಮತ್ತು ಒಳ್ಳೆಯ ಗೇಮ್ ಆಡಲು ಪ್ರಯತ್ನ ಮಾಡುತ್ತೇವೆ ಎಂದು ರೋಹಿತ್ ಶರ್ಮಾ ಅವರು ಹೇಳಿದರು. ಇನ್ನು ತಿಲಕ್ ವರ್ಮಾ ಬಗ್ಗೆನೂ ಕೂಡ ಮಾತಾಡ್ತಾರೆ. ತಿಲಕ್ ವರ್ಮಾ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆಡಿದರು. ಅವರಿಗೆ ಯಾವ ಹಂತದಲ್ಲಿ ಯಾವ ತರ ಗೇಮ್ ಆಡಬೇಕು ಮತ್ತು ಯಾವ ತರ ಆಟ ಆಡಬೇಕೆಂದು ಎಲ್ಲ ಚೆನ್ನಾಗಿ ತಿಳಿದಿದೆ ಮತ್ತು ಅನುಭವದ ಆಟಗಾರ ಆಗಿದ್ದಾನೆ ತಿಲಕ್ ವರ್ಮಾ ಇದೀಗ. ಇನ್ನು ಫಿನಿಶಿಂಗ್ ಪಾತ್ರ ತುಂಬಾನೇ ಚೆನ್ನಾಗಿ ನಿಭಾಯಿಸಬಲ್ಲ ತಿಲಕ್ ವರ್ಮಾ ಮತ್ತು ಅವರಿಗೆ ಆ ಎಬಿಲಿಟಿ ಇದೆ ಅಂತ ರೋಹಿತ್ ಶರ್ಮಾ ಅವರು ಹೇಳಿದರು. ಇನ್ನು ಈ ಪಂದ್ಯದ ಎಲ್ಲ ಕ್ರೆಡಿಟ್ಸ್ ತಿಲಕ್ಗೆ ಸಲ್ಲಬೇಕೆಂದು ರೋಹಿತ್ ಶರ್ಮಾ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ.